Watch full episodes on Jio Hotstar. ನಾವು ಎಷ್ಟೇ ಹುಡುಕಾಡಿದ್ರೂ ಸಿಗ್ಲೇ ಇಲ್ಲ. ಆದ್ರೆ ಕಾರ್ ರೇಸ್ ಅಲ್ಲಿ ಅವನು ಖಂಡಿತ ಇದ್ದೇ ಇರ್ತಾನೆ. ಒಂದೇ ಒಂದು ಅವಕಾಶ ಇದೆ ಅವ್ನು ಹಿಡಿಯೋದಕ್ಕೆ. ನಾನು ಮತ್ತೆ ಮೋಟು ಆ ಕಾರ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ರೇಸು 2 ದಿವಸ ನಡೆಯುತ್ತೆ. ಆ 2 ದಿವಸದಲ್ಲಿ ನಾವು ಅವನ್ನ ಖಂಡಿತ ಹಿಡಿತೀವಿ. ಮೋಟು ಪತ್ಲು ನೀವು ಅವನ್ನ ಹಿಡಿಲೇಬೇಕು. ಆ ರೇಸ್ ಏನಾದ್ರು ಮುಗ್ದೋಗ್ಬಿಟ್ರೆ ಅವನು ಬೇರೆ ಸ್ಟೇಟ್ ಕೊಟ್ಟೋಗ್ಬಿಡ್ತಾನೆ. ಅಲ್ಲಿ ನನ್ನ ಪವರ್ ಏನು ನಡೆಯೋದಿಲ್ಲ. ಆಮೇಲೆ ಅವ್ನು ಹಿಡಿಯೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಮೋಟು ಪತ್ಲು ಅವ್ನು ಹೇಗಾದ್ರೂ ಮಾಡಿ ಹಿಡಿಬೇಕು. ನನ್ನ ಕೆಲಸ ಹೊಟ್ಟೋಗ್ಬಿಟ್ರೆ ನಾ ಹೆಂಗಪ್ಪ ಜೀವನ ಮಾಡ್ಲಿ? ಅಮ್ಮ ಅಮ್ಮ ಇಡಲಿ ದೋಸೆ ಸಾಂಬಾರು ಅಮ್ಮ ಅಯ್ಯಮ್ಮನ ಸೈಕಲ್ ಟ್ಯೂಬ್ಗೆ ಪಂಪ್ ಹೊಡೆಯಕ್ಕೂ ಆಗೋದಿಲ್ಲ. ಅಯ್ಯೋ ಸುಮ್ನಿರು ಚಿಂಗಂ ಸರ್, ಆತರ ಪರಿಸ್ಥಿತಿ ಖಂಡಿತ ಬರೋದಿಲ್ಲ ಸರ್. ಆ ಕಳ್ಳನ ನಾವು ಖಂಡಿತ ಹಿಡ್ಕೊಂಡ್ ಬರ್ತೀವಿ ಸರ್. ಡಾಕ್ಟರ್ನ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಆತರ ನಮ್ಗೆ ಒಳ್ಳೆ ಕಾರ್ ಕೊಡೋಣ ಡಾಕ್ಟರ್ನ ಪ್ಲೀಸ್. ಮೊಟ್ಟು ನಂಗೆ ಜೀವದ ಗೆಳೆಯ, ನೀನ್ ಯಾಕಪ್ಪ ನಂಗೆ ಸಾರಿ ಕೇಳ್ತೀಯ? ನನ್ನ ಹತ್ರ ಆತರ ಕಾರು ಖಂಡಿತ ಇದೆ ಕಣಪ್ಪ. ಅಯ್ಯಮ್ಮ, ಆದ್ರೆ ಕಳ್ಳನ ಹೆಂಗ್ ಹಿಡ್ಕೊಂತೀರಾ? ಯಾವ್ದೇ ಕ್ಲೂ ಇಲ್ಲ, ಏನ್ ಪ್ರೂಫ್? ಆ ಕಳ್ಳ ಒಂಥರ ವಿಚಿತ್ರವಾಗಿ ನಗ್ತಾನೆ. ಇನ್ನು 36 ಗಂಟೆ ಇದೆ ರೇಸ್ಗೆ. ಆ 36 ಗಂಟೆಲಿ ಅವ್ನು ಯಾವಾಗಾರು ಒಂದ್ಸರಿ ನಗ್ತಾನೆ. ಆಗ ನಾವು ಅವನ್ನ ಹುಡುಕ್ಬಿಟ್ಟು ಹಿಡ್ಕೊಂಡ್ಬಿಡೋಣ. ಅಯ್ಯೋ ನನ್ನ ಜೀವದ ಗೆಳೆಯ, ನೀವು ಅಷ್ಟು ದೊಡ್ಡ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ಸ್ವಲ್ಪನಾದ್ರೂ ಟ್ರೈನಿಂಗ್ ಬೇಕೇ ಬೇಕು ಕಣಪ್ಪ. ಅದು ಹೆಂಗ್ ಸಿಗುತ್ತಪ್ಪ ನಿಮಗೆ? ನಾನು ಕೇಳ್ಪಟ್ಟಿದ್ದೀನಿ, ಒಬ್ಬ ಒಳ್ಳೆ ಟ್ರೈನರ್ ಇದ್ದಾನೆ. ಅವನ ಹೆಸರು ಮ್ಯಾಕ್ ಮೋಹನ್. ಅವನು ವರ್ಲ್ಡ್ ಕ್ಲಾಸ್ ರೇಸರ್. ಯಾವುದೋ ಚಿಕ್ಕ ಆಕ್ಸಿಡೆಂಟ್ ಅಲ್ಲಿ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಬಂದ್ ಮಾಡ್ಬಿಟ್ಟಿದ್ದಾನೆ. ಈಗ ಅವನು ಎಲ್ರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ನಾನು ಅವನಿಗೆ ಸಿಕ್ಕಿಲ್ಲ, ಆದ್ರೂ ಫೋನ್ ನಲ್ಲಿ ಮಾತಾಡ್ತಾ ಇರ್ತೀನಿ. ಅವನು ಸ್ವಲ್ಪ ಸಮಯದಲ್ಲೂ ಒಳ್ಳೆ ಟ್ರೈನಿಂಗ್ ಕೊಡ್ತಾನೆ. ಹಂಗಾದ್ರೆ ಮುಂದೈತೆ ಕಣಪ್ಪ ಊರಬ್ಬ. ಅಯ್ಯೋ ಡಾಕ್ಟರ್ನ, ಇದು ಡ್ಯಾನ್ಸ್ ಮಾಡೋ ಸಮಯನೂ ಅಲ್ಲ, ಯಾವ ಊರಬ್ಬನೂ ಅಲ್ಲ ಕಣ. ಪ್ಲೀಸ್ ಮುಂದಿನ ಕೆಲಸದ ಬಗ್ಗೆ ಎಲ್ರು ಯೋಚನೆ ಮಾಡ್ಬೇಕು. ಅಯ್ಯೋ ಮೋಟೋ, ಅದು ಗಾದೆ ಕಣ. ಸಾರಿ ಮೋಟು ಪತ್ತು, ವೆರಿ ಸಾರಿ. ನಾನು ಮಿಸ್ಟರ್ ಮ್ಯಾಕ್ ಮೋಹನ್ಗೆ ಫೋನ್ ಮಾಡಿದ್ದೆ, ಆದ್ರೆ ಅವನು ಆಗಲ್ಲ ಅನ್ಬಿಟ್ರ. ಅಯ್ಯೋ ಏನು ಪರವಾಗಿಲ್ಲ ಚಿಂಗಂ ಸರ್, ನಾವೇ ಪ್ರಾಕ್ಟೀಸ್ ಮಾಡಿಬಿಡೋಣ. ಇನ್ಸ್ಪೆಕ್ಟರ್ ಚಿಂಗಂ ಅಂದ್ರೆ ನೀವೇನಾ? ಎಸ್ ಐ ಆಮ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ತಾವ್ಯಾರು? ಐ ಆಮ್ ಮ್ಯಾಕ್ ಮೋಹನ್. ಚಿಂಗಂ ಸರ್, ನಾನು ಫೋನಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನನಗನ್ನಿಸ್ತು ನಾನು ತಪ್ಪು ಮಾಡಿದೆ ಅಂತ. ಅದಕ್ಕೆ ನಾನೇ ಬಂದೆ. ಹೇಳಿ, ಯಾರು ಟ್ರೈನಿಂಗ್ ಕೊಡಬೇಕು? ಜೈ ಹೋ. ಮಿಸ್ಟರ್ ಮ್ಯಾಕ್ ಮೋಹನ್, ನೈಸ್ ಮೀಟಿಂಗ್ ಯು. ಇವರು ಮೋಟು, ಅವರು ಪತ್ತು. ಇವರಿಬ್ರು ಕಾರ್ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಾರೆ. ಯಾ ನಮಸ್ತೆ ಸರ್. ನಮಸ್ತೆ ಸರ್. ಒಂದಿಂದಲ್ ಟ್ರೈನಿಂಗ್ ತಗೊಂಡು ಕಾರ್ ರೇಸ್ಗೆ ಹೋಗ್ಬೇಕು ಅಂತ ಇದ್ದೀರಾ? ವೆರಿ ಗುಡ್. ಇದ್ದಕ್ಕಿದ್ದಂತೆ ಕಾರ್ ರೇಸಲ್ಲಿ ಭಾಗವಹಿಸೋದಕ್ಕೆ ಏನಾದ್ರೂ ಕಾರಣ? ಸರ್ ತಮ್ಗೆ ಏನು ಅಂತ ಹೇಳಿ ಸರ್, ಆ ಗೋಲ್ಡನ್ ಕಾರ್ ಕಳ್ತನ ಆಗದೆ ಹೋಗಿದ್ರೆ. ಗೋಲ್ಡನ್ ಕಾರ್ನ ಕಳ್ತನ? ಸರ್ ಕಳ್ತನ ಅಲ್ಲ ಸರ್. ಇವನ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ಆ ಗೋಲ್ಡನ್ ಕಾರ್ ಸ್ಟೋರಿ ಏನು ಅಂತ ಹೇಳಿದ್ರೆ, ಖುಷಿಯಿಂದ ಕತೆ ಕೇಳ್ಬಿಟ್ಟು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಮೋಟು ಇಲ್ಲಿಗೆ ಬಂದಿದ್ದಾನೆ ಸರ್. ಇದ್ರಲ್ಲಿ ಗೆಲ್ಲೇಬೇಕು ಅಂದ್ಬಿಟ್ಟು ಮೋಟು ಬಹಳ ಜೋಶಲ್ಲಿ ಇದ್ದಾನೆ ಸರ್. ಇದು ಸ್ಟೋರಿ ಅಲ್ಲ, ನಿಜ. ಗೋಲ್ಡನ್ ಕಾರೇ ಫಸ್ಟ್ ಪ್ರೈಸ್ ಇದೆ, ಆದ್ರೆ ಅದರ ಬೆಲೆ ಬಂದು 10 ಕೋಟಿ ರೂಪಾಯಿ. ನೀವು ಗೆಲ್ಲಬೇಕು ಅಂತ ಡಿಸೈಡ್ ಮಾಡಿದ್ರೆ ಸರಿ, ಟ್ರೈನಿಂಗ್ ಶುರು ಮಾಡೋಣ. ಸರಿಯಾಗಿ 12 ಗಂಟೆಗೆ ಇಲ್ಲೇ ಸಿಗೋಣ. ಸ್ಟೇರಿಂಗ್ ನ ಯಾವಾಗ್ಲೂ 9 ಮತ್ತು 3 o'clock ಆಂಗಲ್ ಅಲ್ಲೇ ಹಿಡ್ಕೋಬೇಕು. ಅನ್ಕೊಳ್ಳಿ, ಈ ಸ್ಟೇರಿಂಗ್ಗೆ ಒಂದು ಗಡಿಯಾರ ಅಂತ. 9 ಅಲ್ಲಿದೆ, 3 ಇಲ್ಲಿದೆ ಅಂತ. ಸರ್ ನಮ್ಗೆ ಗಡಿಯಾರದ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಸರ್. 12 ಮೇಲಿರುತ್ತೆ, ಆಮೇಲೆ 1, 2, 3, 4. ತಮಾಷೆ ಮಾಡೋದಕ್ಕೆ ಟೈಮ್ ಅಲ್ಲ ಇದು. ಏನ್ ಹೇಳ್ತೀನಿ ಅದನ್ನ ಕೇಳಿ, ಹೇಳಿದ್ದನ್ನೇ ಮಾಡಿ. ಬನ್ನಿ, ನಾವು ಗ್ರೌಂಡ್ ನಾಗ ಒಂದು ರೌಂಡ್ ಹಾಕಿ ದೃಷ್ಟಿನ ಯಾವಾಗ್ಲೂ ಒಂದೇ ಕಡೆ ಇಟ್ಕೊಂಡಿರಿ. ಈ ರೇಸ್ ಅಲ್ಲಿ ಬೇರೆಯವರು ನಿಮ್ಮನ್ನು ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಟ್ರಿಕ್ ಉಪಯೋಗಿಸಬಹುದು. ಈ ರೇಸ್ ಅಲ್ಲಿ ಯಾವುದೇ ತರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಯಾವುದೇ ತರದ ನಿಯಮ ಕಾನೂನುಗಳು ಕೂಡ ಇಲ್ಲ. ಯಾರು ಗೆಲ್ತಾನೆ ಅವನೇ ರಾಜ. ಗೊತ್ತಾಯ್ತಾ? ಈಗ ಹೇಳಿ, ಕೈ ಪೊಸಿಷನ್ ಹೇಗಿರ್ಬೇಕು ಅಂತ?
ಹಿಂಗ್ ಮಾಡ್ತಿದ್ಯಾ? ಪ್ರಾಕ್ಟೀಸ್. ವೆರಿ ಗುಡ್. ಕೈನ ಹೀಗೆ ಇಟ್ಕೋಬೇಕು. ನಾವು ಸ್ಟಾರ್ಟ್. ಮತ್ತೆ ಗ್ರೌಂಡ್ ನ 3 ರೌಂಡ್ ಹೊಡ್ಕೊಂಬ. ಮೋಟು ಏನ್ ಮಾಡ್ತಾ ಇದೀಯಾ? ವಾಪಸ್ ಬಾ. ಗ್ರೌಂಡ್ ನ ಕಾರಲ್ಲಿ ರೌಂಡ್ ಹೊಡಿ ಅಂತ ಹೇಳಿದ್ದು, ಬರೀ ಕಾಲಲ್ಲ. ಸಾರಿ ಸರ್. ಸರ್ 9 ಕೈ ಯಾವಾಗಲೂ ಕರೆಕ್ಟ್ 9 ಆಂಗಲ್ ಅಲ್ಲಿ ಇರಬೇಕು ಸರ್. ಮತ್ತೆ ಅಲರ್ಟ್ ಆಗಿರ್ಬೇಕು ಸರ್, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಸರ್. ಮೊಟ್ಟೆ ಮುಂದೆ ನೋಡ, ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ಮುಂದ್ಗಡೆ ನೋಡ್ಕೊಂಡು ಓಡಿಸ್ತಾ ಇದೀನಿ ಬತ್ಲು. ಕಣ್ ಬಿಟ್ಕೊಂಡು ಓಡಿಸೋದು ತುಂಬಾ ಕಷ್ಟ ಕಣೋ. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಮುಂದ್ಗಡೆ ಏನು ಕಾಣಿಸಲ್ಲ ಕಣೋ. ಹುಷಾರ್ ಕಣೋ. ಅತಿ ಬುದ್ಧಿವಂತಿಕೆ ತೋರ್ಸಕ್ ಹೋಗ್ಬೇಡ. ದೃಷ್ಟಿನ ಒಂದೇ ಕಡೆ ಇಟ್ಕೊಂಡು ಓಡಿಸು ಅಂತ ಹೇಳಿದ್ರೆ ಕಣ್ಣು ಕೂಡ ಮಿಟುಕ್ಸಲ್ವಾ? ಕಣ್ಣಲ್ಲಿ ನೀರ್ ತುಂಬಿದ್ರೆ ಆಕ್ಸಿಡೆಂಟೇ ಆಗೋದು. ಇವಾಗ ಕೇಳಿ, ಈ ತರದ ರೇಸ್ಗಳಲ್ಲಿ ಟರ್ನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಟರ್ನಿಂಗ್ ಬರುತ್ತೆ ಜೋರ ಬ್ರೇಕ್ ಹಾಕಿ ನಿಧಾನಕ್ಕೆ ರಿಲೀಸ್ ಮಾಡಬೇಕು. ಓಕೆ ಸರ್, ಗೊತ್ತಾಯ್ತು. ಒಟ್ಟು ಜೋರಾಗಿ ಬ್ರೇಕ್ ಕೊಡ್ಬಿಟ್ಟು ನಿಧಾನಕ್ಕೆ ರಿಲೀಸ್ ಮಾಡ. ಅಯ್ಯಮ್ಮ, ರೇಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ನಾವು ಹಾಸ್ಪಿಟಲ್ ಸೇರ್ಕೊಂತೀವಿ ಅನಿಸ್ತಿದೆ. ಅಯ್ಯೋ ಪತ್ಲು, ಬ್ರೇಕ್ ಹಾಕೋ ರಿಲೀಸ್ ಮಾಡೋದು. ಬ್ರೇಕ್ ನಂಗೆ ಕೈಯೆಲ್ಲ ಇಲ್ಲ ಕಣೋ. ನೀವುಗಳು ಯಾವುದೇ ಮಾತನ್ನು ಸೀರಿಯಸ್ ಆಗಿ ಯಾಕೆ ತಗೊಳ್ಳೋದಿಲ್ಲ? ಸೀಟ್ ಬೆಲ್ಟ್ ಯಾಕೆ ಹಾಕೊಂಡಿಲ್ಲ ಅದನ್ನು ಹೇಳ್ಕೊಡ್ಬೇಕಾ ನಿಮ್ಗೆ? ಬೇಸಿಕ್ ರೂಲ್ಸ್ ಡ್ರೈವಿಂಗ್ಗೆ. ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ. ಈ ರೇಸ್ ಅಲ್ಲಿ ನೀವು ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ನೋಡಿ, ನಿಮ್ಮಾಗೆ ನಂದು ಕೂಡ ಒಂದು ಕನಸಿತ್ತು. ಕಾರ್ ರೇಸಲ್ಲಿ ಗೆಲ್ಲಬೇಕು, ಗೋಲ್ಡನ್ ಕಾರ್ನ ನನ್ನ ಮನೆಗೆ ತಗೊಂಡೋಗ್ಬೇಕು. ಆದ್ರೆ ನಾನು ಸೀರಿಯಸ್ ಆಗ್ಲಿಲ್ಲ. ಈ ಆಕ್ಸಿಡೆಂಟ್ ಆಗೋಯ್ತು. ನನ್ನ ಕನಸು ಕನಸಾಗೇ ಉಳಿದ್ಬಿಡ್ತು. ಇವತ್ತು ನಾನು ಜನಗಳ ಕನಸು ನನಸು ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತೀನಿ. ಅಟ್ಲೀಸ್ಟ್ ನಾನು ಅವ್ರ ಕಡೆಯಿಂದ ನನ್ನ ಕನಸನ್ನ ನನಸು ಮಾಡ್ಕೋತಾ ಇದ್ದೀನಿ. ಅಲ್ಲ ಸರ್, ನೀವೇ ಕಾರ್ ಚೆನ್ನಾಗಿ ಓಡಿಸ್ತಿರ್ಲ ಸರ್. ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಆಗ್ಬಿಟ್ಟು ನೀವ್ಯಾಕೆ ಸರ್ ರೇಸ್ ನಲ್ಲಿ ಗೆಲ್ಬಾರ್ದು? ಕರೆಕ್ಟು ಸರ್. ನಿಮ್ನ ಯಾರು ಸರ್ ನಡ್ಕೊಂಡೋಗಿ ಅಂತ ಹೇಳ್ತಾರೆ? ಕಷ್ಟಪಟ್ರೆ ಫಲ ಉಂಟು ಅಂತ ಗೊತ್ತಲ್ವಾ ಸರ್? ಈ ರೇಸ್ ಅಷ್ಟೊಂದು ಸುಲಭ ಅಲ್ಲ. ಪೂರ್ತಿ ತರ ಫಿಸಿಕಲಿ ಫಿಟ್ ಆಗಿರ್ಬೇಕಾಗುತ್ತೆ. ಬಿ ಪಾಸಿಟಿವ್ ಸರ್. ನಾವು ನಿಮ್ ಟ್ರೈನಿಂಗ್ ನ ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ ಸರ್. ಅದು ನೀವು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಮಾತ್ರ ಸರ್. ನೀವಿಬ್ರು ನನ್ನ ಮಲಗಿದ್ದ ಆಸೆನ ಬಡದೆ ಬಿಡಿಸಿದ್ದೀರಾ. ಆಕ್ಸಿಡೆಂಟ್ ಆದ್ಮೇಲೆ ನನಗೆ ಇವತ್ತವರೆಗೂ ಯಾರು ಹೇಳಿರ್ಲಿಲ್ಲ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ. ಯಾರು ಅಷ್ಟು ಧೈರ್ಯ ಮಾಡಿರ್ಲಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಟೀಚರ್ ನಾನೋ ಅಥವಾ ನೀವು ಅಂತ. ಓಕೆ, ಕಮಾನ್, ಲೆಟ್ಸ್ ಪ್ರಾಕ್ಟೀಸ್. ಆದ್ರೆ ಈ ರೇಸ್ ಕಾರ್ನಲ್ ಅಲ್ಲ, ಆದ್ರೆ ಡಾಕ್ಟರ್ ಜಟ್ಕಾ ಅವರ ಇನ್ನೊಂದು ಕಾರ್ನಲ್ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ.
ವೆರಿ ನೀವಿಬ್ರು ತುಂಬಾ ಬೇಗ ಪಿಕಪ್ ತಗೊಂಡ್ರಿ. ಅರೆ ಏನ್ ಜಲ್ದಿ ಪಿಕಪ್, ನಮ್ಮನ್ನ ನೀರೊಳಗ್ ಮುಳುಗಿ ಶೀತ ಬರಂಗ್ ಮಾಡ್ಬಿಟ್ಟವ್ರೆ. ಈ ರೇಸ್ 36 ಗಂಟೆ ನಡೆಯುತ್ತೆ. ಪುರ್ಪುರಿ ನಗರದಿಂದ ಶುರುವಾಗಿ ಕಾರು ಮಾಡ್ರನ್ ಸಿಟಿ ಒಳಗಡೆ ಹೋಗುತ್ತೆ. ಮಾಡ್ರನ್ ಸಿಟಿ ಆದ್ಮೇಲೆ ನೈಟ್ ಆಲ್ಟ್ ಆಗುತ್ತೆ. ಮತ್ತೆ ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ರೇಸ್ ಶುರುವಾಗಿ ಧೂಮ್ಪುರ್ ಸ್ಟೇಡಿಯಂ ಅಲ್ಲಿ ರೇಸ್ ಅಂತ್ಯ ಆಗುತ್ತೆ. ಒಂದು ವಿಷಯ ಜ್ಞಾಪಕ ಇರಲಿ, ರೇಸ್ನ ಪೂರ್ತಿ ಚಾರ್ಟ್ ನಿಮ್ಮ ತಲೆಯಲ್ಲಿ ಜ್ಞಾಪಕ ಇರಬೇಕಾಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ಏಯ್, ನೀವಿಬ್ರು ಹೊಸಬ್ರು ಅನ್ಸುತ್ತೆ. ನನ್ ಮಾತು ಕೇಳಿ ಕಾರ್ ರೇಸಲ್ಲಿ ಭಾಗವಹಿಸ್ಬೇಡಿ, ಜೀವಕ್ಕೂ ಅಪಾಯ ಆಗುತ್ತೆ. ಥ್ಯಾಂಕ್ಸ್ ಸರ್, ನಾವು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ನಾವು ಯಾವುದಕ್ಕೂ ಹೆದರೋದಿಲ್ಲ ಸರ್. ಓಟು ಬದಲು ನಿಮಗೆ 36 ಗಂಟೆ ಅವಕಾಶ ಇದೆ. ಮತ್ತೆ ಕಳ್ಳನ್ ಹಿಡಿಯೋದಕ್ಕೂ 36 ಗಂಟೆ ಮಾತ್ರ ಉಳಿದಿದೆ. ಜ್ಞಾಪಕ ಇಟ್ಕೊಳ್ಳಿ, ಧೂಮ್ಪುರ್ ಕ್ರಾಸ್ ಆದ್ಮೇಲೆ ಆ ಕಳ್ಳನ್ ಹಿಡಿಯಕ್ ನಾನು ಸಾಧ್ಯ ಇಲ್ಲ. ಧೂಮ್ಪುರ್ವರೆಗೂ ಮಾತ್ರ ನನ್ನ ಏರಿಯಾ. ಸ್ಟೇಡಿಯಂ ಏಕ್ದಮ್ ಬಾರ್ಡರ್ ಹತ್ರನೇ ಇದೆ. ಓಕೆ, ಆಲ್ ದ ಬೆಸ್ಟ್. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ 36 ಗಂಟೆ ಮಾತ್ರ ಇರೋದು. ಹೇಳಿ ಎಷ್ಟು ಗಂಟೆ ಅಂತ? 36 ಗಂಟೆ ಸರ್. ಡಾಕ್ಟರ್ ಜಡ್ಕ, ನಾವು ಮುಂದಿನ ಪಾಯಿಂಟ್ ಹೋಗ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ. ಬನ್ನಿ. Watch India's largest kids library only on Jio Hotstar. Download the app now.